The charge sheet was deleted, Your Honor. Only charge sheet filed on accused number 2, Your Honor. In the page number 36, Your Honor, in the statement of the complainant, last 4 line, Your Honor. ಚಂದ್ರಶೇಖರ್ ಬಿನ್ ಸಿದ್ದೇಗೌಡ ಎಂಬುವರುಗಳು ಜಗಳ ಬಿಡಿಸಿದರು. ನಮ್ಮ 3 ಜನರಿಗೆ ಏನು ಏಟಾಗಿರದ ಕಾರಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದಿರುವುದಿಲ್ಲ. ನಾನು ಪೇಜ್ ನಂಬರ್ 36. 323 and 354B ಎರಡೇ ಚಾರ್ಜ್ ಶೀಟ್ ಆಗಿದೆ. ಎಸ್ ಯುವರ್ ಆನರ್. ದೆನ್ ಯುವರ್ ಆನರ್, ಹಾಗೂ ನಾನು ದೂರು ನೀಡುವಾಗ ಗಲಾಟೆ ಸ್ಥಳದಲ್ಲಿ ಶಿವಣ್ಣ ಮತ್ತು ಪುಟ್ಟಸ್ವಾಮಿ ಇದ್ದು ನಮ್ಮ ಮೇಲೆ ಗಲಾಟೆ ಮಾಡಿದ್ರು ಎಂದು ನೀಡಿದ್ದು, ಅವರು ಗಲಾಟೆಯಲ್ಲಿ ಶಿವಣ್ಣ ಮತ್ತು ಪುಟ್ಟಸ್ವಾಮಿ ಇವರೆಲ್ಲ ಇರಲಿಲ್ಲ. ನಮ್ಮಗಳ ಮೇಲೆ ಗಲಾಟೆ ಮಾಡಿದವರು ಪುಟ್ಟಸ್ವಾಮಿ ಇಸ್ ದಿ ಅಕ್ಯೂಸ್ ನಂಬರ್ 3, ಯುವರ್ ಆನರ್. And then, Your Honor, ನೀವು ಯಾರು ಅಕ್ಯೂಸ್ ನಂಬರ್ 1? this is the accused number 2, Your Honor. Number 1. Accused number is deleted in the charge sheet. Now, page number 33, Your Honor. 354B ಏನ್ ಮೆಟೀರಿಯಲ್ ಇದೆ? No material, Your Honor. Come to page 31. Yes, Your Honor. Page number 31. Summary of the chart sheet. Yes, Your Honor. You are accused number 2, na? Yes, Your Honor. Accused number 2. What's your name? Uchappa. You are accused number 1, not 2. A1. In the charge sheet, Your Honor. ಮತ್ತೆ In the complainant, Your Honor. ಕಂಪ್ಲೇಂಟ್ ಬಿಡಿ, ಚಾರ್ಜ್ ಶೀಟ್ ಬನ್ನಿ. You are accused number 1. Yes, Your Honor. Yes. Come to page 31. One 173 statement. ಅಲ್ಲ, page 31, column 17. Yes, Your Honor. ಎಲ್ಲ ನಿಮ್ಮ ಮೇಲೆ ಇರೋದು. No, Your Honor. In the page number 36, Your Honor, ಇವ್ರು ಯಾರು ಗಲಾಟೆ ಮಾಡಿಲ್ಲ, ಪುಟ್ಟಸ್ವಾಮಿ ಮಾತ್ರ ಗಲಾಟೆ ಮಾಡಿ ಹೊಡೆದಿರೋದು ಅಂತ ಹೇಳ್ತಾರೆ. ಚಾರ್ಜ್ ಶೀಟ್ ಸ್ಟೇಟ್ಮೆಂಟ್ ಆಫ್ ದಿ ಕಂಪ್ಲೇಂಟ್. 323 ಬಿಟ್ಬಿಡಿ. 354B. Your Honor, the false complaint registered. ಅದ ಎವಿಡೆನ್ಸ್. ಫಾಲ್ಸ್ ಕಂಪ್ಲೇಂಟ್ ಅಂದ್ರೆ ಎವಿಡೆನ್ಸ್. There is no material, Your Honor. 354B. ಕಂಪ್ಲೀಟ್ ಮಟೀರಿಯಲ್ ಇಸ್ ದೇರ್. ಅದಕ್ಕೆ ಕೇಳಿದ್ ಪೇಜ್ 31 ಬನ್ನಿ ಅಂತ. ಆಮೇಲೆ ಐ ವಿಟ್ನೆಸ್ ಸ್ಟೇಟ್ಮೆಂಟ್ ಇದೆ. In the FIR, Your Honor, accused number 1 is Shivanna. In the FIR, Your Honor, accused number 1 Shivanna. In the complaint, Your Honor, I read the complaint, Your Honor. ಅಕ್ಯೂಸ್ ನಂಬರ್ 1 ಕಂಪ್ಲೇಂಟ್ ಬಿಡಿ ಸರ್. ಚಾರ್ಜ್ ಶೀಟ್ ಹಾಕಿದ್ದಾರೆ. ಯು ಆರ್ ಅಕ್ಯೂಸ್ ನಂಬರ್ 1 ಇನ್ ದಟ್. Yes, Your Honor. ಮತ್ತೆ ಕಾಲಮ್ ನಂಬರ್ 17 ನೋಡಿ. ಅದನ್ನೇ 31 ಪೇಜ್ ಓದಿ ಅಂತ ಹೇಳ್ತಾರೆ. ಸಿಗ್ತಾ ಇಲ್ವಾ? See, ತಗೊಳ್ಳಿ. ಪೇಜ್ ನಂಬರ್ ರಾಂಗ್ ಆಗಿ ಹಾಕಿದ್ದಾರೆ. 25 ಇದೆ. ಕೊಡಿ ಅವ್ರಿಗೆ ಮೇಡಮ್. one. Sorry. ಎಂಟ್ರಿ ಮಾಡ್ರಿದೆ. 354B ಬರಲ್ಲ ಅಂತ ಎಂಟ್ರಿ ಮಾಡ್ರಿ. ಅದನ್ನ ನೋಡಿ ಹೇಳಿ 354B ಏನು ಕಂಟೆಂಟ್ ಇಲ್ಲ ಅಂತ. ದೆನ್ ವಿ ವಿಲ್ ಆಕ್ಸೆಪ್ಟ್ ಇಟ್. 323 ಇಲ್ಲದೆ ಇರ್ಬೋದು ಸ್ಟೇಟ್ಮೆಂಟ್ಸ್ ಪ್ರಕಾರ. 354B ನೋಡಿ. ಯು ಆರ್ ಅಕ್ಯೂಸ್ ನಂಬರ್ 1. Yes, sir. Yes, sir. Charge sheet al accused number 1. Okay. Yes. The complainant is a lady. Your Honor, in the filing the complaint, Your Honor. Complaint ಹೋಗ್ಬೇಡಿ sir. Come to the charge sheet. There is no material, Your Honor. ಮತ್ತೆ ಅದನ್ನೇ ಹೇಳ್ತಾ ಇದ್ರೆ ನೋಡ್ಕೊಂಡ್ ಬನ್ನಿ. ಓದಿಲ್ಲ ಅಂದ್ರೆ ಓದ್ಕೊಂಡ್ ಬನ್ನಿ. ಕೇಸಿನ ಸಂಕ್ಷಿಪ್ತ ಸಾರಾಂಶ ಹೋಗಿ Your Honor, I will. ಅಲ್ಲಿ ಓದಿ ಸರ್. ಬನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿ
ರಂಗಸಮುದ್ರ ಗ್ರಾಮದಲ್ಲಿ ದಿನಾಂಕ 4/12/2022 ಬೆಳಿಗ್ಗೆ ಕೈಗಳಿಂದ ಹೊಡೆದಾಗ ಅಲ್ಲಿವರೆಗೂ ಬಿಡಿ. ಆಗ ಸಾಕ್ಷಿ 1, ಸಾಕ್ಷಿ 3 ರವಗಳು ಬಂದು ಸಾಕ್ಷಿ 2 ರವರೆಗೆ ಹೊಡೆಯುವುದನ್ನು ತಪ್ಪಿಸಲು ಹೋದಾಗ ಆರೋಪಿ ಸಾಕ್ಷಿ 1 ತಲೆ ಕೂದಲನ್ನು ಹಿಡಿದು ಬೆನ್ನಿಗೆ ಕೈಗಳಿಂದ ಹೊಡೆದು ಬಟ್ಟೆಯನ್ನು ಹರಿದು ಹಾಕಿ ಅವಮಾನ ಮಾಡಿ ತೋರಿಸು. ಮಾಡಿಕೊಟ್ಟಿದ್ದರು. ಇದು 354B ಇಂಗ್ರೀಡಿಯೆಂಟ್ಸ್ ಅಲ್ವಾ? Your Honor, the same day, 4/12/2021, Your Honor, the incident is happened. The same day charge sheet ಆಗ್ತಾರೆ. ಸೇಮ್ ಡೇ ಚಾರ್ಜ್ ಶೀಟ್. ಹೌದು. Your Honor, kindly see the ಸರ್ 4/12/2022 is the incident. incident. Your Honor. Charge sheet is 15/3/23. No, Your Honor, statement is recorded in the 4/12/2022. ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬಾರ್ದು ಅಂತಿದ್ಯಾ ಅವತ್ತೆ? ಚಾರ್ಜ್ ಶೀಟ್ ಹಾಕಿರೋದು 8 ತಿಂಗಳಾದ್ಮೇಲೆ, 4 ತಿಂಗಳಾದ್ಮೇಲೆ. ಅದು ತಪ್ಪ? Honor, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬಾರ್ದು ಅಂತಿದ್ಯಾ ಅವತ್ತೆ? ವಾಟ್ ಸರ್? there is no incident happened, Your Honor. That is a matter of trial. No incident happened. 354B you have to be tried. ಅಲ್ಲಿಂದ ಐ ವಿಟ್ನೆಸ್ ಸ್ಟೇಟ್ಮೆಂಟ್ ಪೇಜ್ ನಂಬರ್ 354, Your 30 ಇದೆ. Honor. 354, Your Honor, last date of hearing this section 354. The effect of complaint is the impermissible and this Arama court order. Interim order. Yes, Your Honor. Andala interim order. There is no injury to the complaint and Yes sir. ಸ್ಟೇಟ್ಮೆಂಟ್ ಆಫ್ ಐ ವಿಟ್ನೆಸ್ ಬೇರೆ ಚಾರ್ಜ್ ಶೀಟ್ ಮೆಟೀರಿಯಲ್ ಇದೆ ಎಲ್ಲ ಎಲ್ಲ ಇಲ್ಲ. ಇಷ್ಟೇನಾ? ನಾವು ಸೆಕ್ಯೂರ್ ಮಾಡಿಲ್ಲ, ಅವ್ರು ಪ್ರೊಡ್ಯೂಸ್ ಮಾಡಿದ್ರು. ಸ್ಟೇಟ್ಮೆಂಟ್ ಆಫ್ ದಿ ಐ ವಿಟ್ನೆಸ್. ಐ ಯಾವ್ದು? ವಿಟ್ನೆಸ್ ಇಂಕ್ ಪೇಜ್ ನಂಬರ್ 30 ಆಸ್ ದೇ ಮೆನ್ಷನ್. ಹ್ಮ್. ಅಲ್ಲಿ ಗೌತಮ್ಗೆ ಹೊಡೆಯುವುದನ್ನು ತಪ್ಪಿಸಲು ಹೋದಾಗ ಉಚ್ಚಪ್ಪ ಪ್ರೇಮರವರ ತಲೆ ಕೂದಲನ್ನು ಹಿಡಿದು ಬೆನ್ನಿಗೆ ಕೈಗಳಿಂದ ಹೊಡೆದು ಪ್ರೇಮರವರ ರವಿಕೆಯನ್ನು ಹರಿದು ಹಾಕಿ ಆಗ ಬಿಡಿಸಲು ಹೋದ ದೇವಮ್ಮಳಿಗೆ ಉಚ್ಚಪ್ಪ ಅಗೇನ್ ದಿಸ್ ಪಿಟಿಷನ್ ಜೋರಾಗಿ ತಳ್ಳಿದಾಗ ದೇವಮ್ಮ ಕೆಳಕ್ಕೆ ಬಿದ್ದಳು. ಆಗ ಉಚ್ಚಪ್ಪನ್ನು ಕೈಗಳಿಂದ ದೇವಮ್ಮಳ ಮೈಕೈಗೆ ಹೊಡೆದು ಕಾಲಿನಿಂದ ತುಳಿದನು. ಅದು ಯಾವ ಡೇಟ್ ಹೇಳಿ ಅದ್ರದ್ದು? ಡೇಟ್ ಯಾರ್ದದು? ಸ್ಟೇಟ್ಮೆಂಟ್ ಯಾರ್ದು? ಚಂದ್ರಶೇಖರ್, ದಟ್ ಇಸ್ ಐ ವಿಟ್ನೆಸ್. ಐ ವಿಟ್ನೆಸ್. Even Gautam is an eyewitness. Devamma eyewitness. Manjunath eyewitness. ಮಂಜುನಾಥ್ Chandrasekhar is an eyewitness. ಆ ರವಿಕೆಯನ್ನು ಹರಿದು ಹಾಕಿ ಆಗ ಬಿಡಿಸಲು ಹೋದ ಸೋಣ್ಸು. in the 161 statement, Your Honor, the complaint 61 ಬಿಟ್ಬಿಡಿ ಸರ್, ಡೋಂಟ್ ವರಿ. ಈ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ, ಪುಟ್ಟಸ್ವಾಮಿ ಹೊಡೆದ್ರು ಅಂತ ಹೇಳ್ತಾರೆ, ಸ್ಟೇಟ್ಮೆಂಟ್ ಆಗ್ತಾರೆ. ಅದು ಬಿಡಿ, ಇಲ್ಲಿ ಬನ್ನಿ, ಅದೇ ಸ್ಟೇಟ್ಮೆಂಟ್ ಅಲ್ಲೇ ಜೋರಾಗಿ ಕಿರಿಚುವಾಗಿ ಮನೆಯಿಂದ ಬಂದಾಗ ಕೈಗಳಿಂದ ಹೊಡೆದು, ಯಾರು ನೀವು? ಹುಚ್ಚಪ್ಪ ಪ್ರೇಮಾರವರ ತಲೆ ಕೂದಲನ್ನು ಹಿಡಿದು ಬೆನ್ನಿಗೆ ಕೈಗಳಿಂದ ಹೊಡೆದು ಪ್ರೇಮಾರವರ ರವಿಕೆಯನ್ನು ಹರಿದು ಹಾಕಿ ಬಿಡಿಸಲು ಹೋದ ದೇವಮ್ಮ ಮತ್ತೆ ಹೊಡೆದು. ಏನಾದ್ರು ಎನಿಥಿಂಗ್ ಎಲ್ಸ್ ಸರ್? No, Your Honor, there is no incident. No, Your Honor, there is no incident. But in the civil matter, Your Honor, ಇದು ಲೈಸೆನ್ಸ್ ಅಲ್ಲ ಸರ್ ಅದಕ್ಕೆಲ್ಲ. ಎಸ್, ಎನಿಥಿಂಗ್ ಎಲ್ಸ್? no, Your Honor, the accused number 1, from the charge sheet was deleted, Your Honor. That's why ಯು ಆರ್ ಅಕ್ಯೂಸ್ ನಂಬರ್ 1 ಸರ್. in ಚಾರ್ಜ್ ಶೀಟ್ ಅಲ್ಲಿ in the FIR, Your Honor, FIR ಅಲ್ಲಿ ಯಾರೋ ಬೇರೆ ಇರ್ಬೋದು ಬಿಡಿ. FIR ಅಲ್ಲಿ ಶಿವಣ್ಣ ವಾಸ್ ದಿ ಅಕ್ಯೂಸ್ ನಂಬರ್ accused number 1. ಡಿಲೀಟ್ ಮಾಡಿದ್ರೆ ಅಂತ ನೀವೇನು ಮಾಡಿಲ್ಲ ಅಂತನಾ? No, my lord, the entire in the complaint, Your Honor, entire allegation stated in the complaint, Your Honor. And you have taken an interim order on the ground that there nothing has happened. 354 big ಇಲ್ಲ ಅಂತ. Yes, Your Honor. The clear ingredients. There is no injury to the complaint and The petitioner, accused number 1, is before this court, calling in question proceedings in CC 134 of 2023, registered for offences punishable under section 323 and 354B of the IPC. Secure. An incident that happens on 4/12/2022 results in a crime being registered and a complaint being made by the second respondent, wife of one, Chandrasekhar. The complaint becomes a crime in crime number 330 of 2022 against 3 accused. The offences alleged were the ones punishable under section 323, 354B, 114 and 34 of the IPC. The police conduct investigation and file a charge sheet. While so filing, drop accused number 1, who was drop the name of Shivanna, who was arraigned as accused number 1 in the crime, and file a charge sheet against the other accused. It is then the present petitioner is projected as accused number 1. Filing of the charge sheet is what has driven the petitioner to this court in the subject petition. A coordinate bench of this court, in terms of its order dated 15/11/2023,
on the statement of the petitioner that no such incident had happened, granted an interim order of stay, which is in subsistence even today. The learned counsel appearing for the petitioner would vehemently contend that the issue was purely civil in nature. The dispute between the two has led to registration of a false complaint, and the police have filed a false charge sheet which is contrary to the statements made by those very witnesses or eyewitnesses, as the case would be. The learned counsel would submit, as the case would be. The learned counsel would submit that the proceedings be quashed qua accused number 1, as the statements are clear that he has not assaulted anybody, much less the complainant. Per contra, the learned HCGP would, however, refute the submissions to contend that there is clear and abundant material to bring home the allegations against the petitioner for offences punishable under section 323 and 354B of the IPC. He would seek dismissal of the petition and permit continuance of the trial in CC 134 of 2023 against the accused. I have given my source. The aforenarrated facts. An issue that happens on 4/12/2022 at about 3 p.m. results in a complaint being registered by the second respondent. The complaint does not only indicate that it was a case of assault, but also assault on a woman. The complaint reads as follows, page 1920. The complaint becomes a crime in crime number, in crime number 330 of 2022 for the aforesaid offences. At the time of the